ಮೇಡಮ್ ಇವತ್ತು ಪಂಚಮಿ ಮೆರವಣಿಗೆ ಮಾಡಿದ್ರಿ. ಅದು ಲವ್ ಜಿಹಾದಿದಾಗಿದ್ದವ್ರು ಗಲ್ಲಿ ಶಿಕ್ಷೆ ಕೊಡ್ಬೇಕಂತ ಅದೇ ನಾವು ಕೇಳ್ಕೊಂತೀವಿ ಅಷ್ಟೇ. ಅಲ್ಲ ಈಗ ಸರ್ಕಾರ ಸಿಐಡಿಗೆ ವಹಿಸಿದೆ, ತನಿಖೆ ಆರಂಭವಾಗಿದೆ. ಅದ್ರ ಬಗ್ಗೆ ಎಲ್ಲ ಅವ್ರು ಹೆಸಬೇಕು. ಅಲ್ಲಲ್ಲ ಅದೇ ಈಗ ತನಿಖೆ ಆರಂಭ ಅದನ್ನ ಎಲ್ಲ ಆಗಿದೆ. ಆದರೂ ಕೂಡ ಇದನ್ನು ಗಲ್ ಶಿಕ್ಷೆ ಮಾಡಲಾರ್ದಂಗೆ ಹಾಗೆ ಬಿಟ್ಟರೆ ಮತ್ತೆ ಅವನಿಲ್ದೆ ಇನ್ನೊಬ್ಬ ಬಂದು ಅದನ್ನೇ ಮಾಡ್ತಾನೆ. ಅದಕ್ಕಾಗಿ ಗಲ್ ಶಿಕ್ಷೆ ಕೊಟ್ಟರೆ ಇನ್ನೊಬ್ಬರಿಗೆ ಏನಾಗುತ್ತಂದ್ರೆ ಅದನ್ನು ಭಯ ಹುಟ್ಟತ್ತೆ. ಅವನಿಗೂ ಶಿಕ್ಷೆ ಆಗಿದೆ, ನಾವು ಆ ಥರ ಮಾಡಬಾರ್ದು ಅನ್ನೋದಕ್ಕೆ ಮತ್ತೊಬ್ಬಂಗೆ ಇದನ್ನು ಹೆದರಿಕೆಯಿಂದ ಯಾರು ಆ ಥರ ಕೆಲಸ ಮಾಡಲ್ಲ. ಅದಕ್ಕಾಗಿ ಅವ್ನಿಗೆ ಗಲ್ ಶಿಕ್ಷೆ ಕೊಡಬೇಕಂತ ಕೇಳೋದು. ಆಗಿದೆ ಅಂದ್ರೆ ಮನೆಯೊಳಗಂದ್ರೆ ಏನದ ಅಂದ್ರೆ ಸ್ವಲ್ಪ ಮನೆಯೊಳಗೂ ಕೂಡ ನಾವು ಮಕ್ಕಳಿಗೆ ಹೇಳ್ಕೊಂತ ಬರ್ಬೇಕಾಗಿರು. ಸ್ವಲ್ಪ ನಮ್ದು ಕೂಡ ಆಗತ್ತೆ. ನಾವು ನೋಡಿದರೆ ಅವ್ರು ಮಾಡೋದು ತಪ್ಪು. ಆದರೆ ನಾವು ಕೂಡ ಮನೆಯೊಳಗೂ ಅವರು ಕೂಡ ಸ್ವಲ್ಪ ನಾವು ಮಕ್ಕಳಿಗೆ ಸ್ಟಾರ್ಟಿಂಗಿಂದ ಹೇಳ್ಕೊಂಬಂದ್ರೆ ಆ ಥರ ಆಗಲ್ಲ. ಯಾಕಂದರೆ ನಾವು ಯಾರಿಗೂ ಎಂಥವ್ರು ಯಾರೇ ಆಗಲಿ ಇರಲಿ ನಾವು ಕರೆಕ್ಟಾಗಿರ್ಬೇಕು. ಫಸ್ಟ್ ನಾವು ಅವ್ರ ಬಗ್ಗೆ ಮೊದಲು ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು. ಏನು ಯಾರೊಬ್ಬರ ಫ್ರೆಂಡಾಗಿ ಬರ್ತೀನಂದರೆ ನಾವು ಡೈರೆಕ್ಟಾಗಿ ಫ್ರೆಂಡ್ ಮಾಡ್ಕೊಳ್ಳೋ ಬದಲು ನಾವು ಇನ್ವಾಲ್ವ್ ಮಾಡಿಬಿಟ್ರೆ ಅವ್ರಿಗೆ ಇದನ್ನು ಆಗಿಬಿಡ್ತಾವೆ, ಸೈಡ್ ಸಿಗಿಬಿಡ್ತಾವೆ. ನಾವು ಹಾಯ್ ಬಾಯ್ ಅಂತ ಅದೆಲ್ಲ ಬಿಟ್ಟು ಜಸ್ಟ್ ನಾವು ಏನು ಮಾಡಬೇಕಂದ್ರೆ ಹಾಗೆ ನಮ್ಮ ಪ್ರಕಾರ ನಾವು ಬಿಡಬೇಕು. ಜಾಸ್ತಿ ನಾವು ಇದರ ಬಗ್ಗೆ ಇದನ್ನು ತಲೆ ಕೆಡಿಸ್ಕೋಬಾರ್ದು. ಫಸ್ಟಿಗೆ ನಾನು ಅದನ್ನು ಹೇಳೋದು. ಮತ್ತು ಈ ಥರ ಆದರೂ ಕೂಡ ನಾ ಹುಡುಗಂಗೆ ಗಂಗ್ ಸಜಿ ಆಗಬೇಕಂತ ಕೇಳೋದು. ಈಗ ಇಂಥ ಈಗ ಘಟನೆಗಳು ಆಗ್ತಾ ಇರೋದು ಸರ್ಕಾರಗಳು ಆಯಿತು, ಡಿಪಾರ್ಟ್ಮೆಂಟ್ ಆಯಿತು, ಡಿಪಾರ್ಟ್ಮೆಂಟ್ಗಳು ಕೂಡ ಅಂದ್ರೆ ಇದನ್ನು ಮಾಡ್ಬೇಕಂತ ಅಂದ್ರೆ ಸುಮ್ಮನೆ ಕ್ರಮ ತಗೊಳ್ಬೇಕು. ಶಾಲಾ ಕಾಲೇಜುಗಳಲ್ಲಿ ಸುತ್ತ ಭದ್ರತೆ ಬೇಕು. ಭದ್ರತೆ ಬೇಕು ಎಲ್ಲ ಕಡೆನೂ. ಹೆಣ್ಮಕ್ಳಿಗೆ ಸ್ವಲ್ಪ ಆಜಾದಿಯಾಗಿ ಅಡ್ಡಾಡೋದಕ್ಕೆ ಎಲ್ಲ ಕಡೆನೂ ಕೂಡ ಸ್ವಲ್ಪ ಭದ್ರತೆ ಇದನ್ನು ಆಗಬೇಕು. ಫಯಾಜ್ ಅನ್ನುವಂಥ ವ್ಯಕ್ತಿ BUB ಕಾಲೇಜ್ನಲ್ಲಿ ಒಂದು ಹಿಂದೂ ಹುಡುಗಿಯನ್ನು ಎಲ್ಲರ ಸಮ್ಮುಖದಲ್ಲಿ ಕೊಲೆ ಮಾಡ್ದ. 15 ಸರಿ ಅವಳಿಗೆ ಚಾಕುವನ್ನು ಚುಚ್ಚಿದ. ಅಲ್ಲೇ ಸರೌಂಡಿಂಗಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಇದ್ದರು, ಸ್ಟಾಫ್ಸ್ ಇದ್ದರು. 1 ಸೆಕೆಂಡ್ ಹೋಗಿ ಮುಂದೆ ನಿಂತ್ಕೊಂಡಿದ್ರೆ ಅವಳ ಜೀವ ಉಳಿಬೋದಿತ್ತು. ಯಾವುದೋ ಭಯದಿಂದ ಏನೋ ಅವರು ಹೋಗ್ಲಿಕ್ಕಾಗಲಿಲ್ಲ. ಆದರೆ ಈ ಲವ್ ಜಿಹಾದ್ ಅನ್ನುವಂಥದ್ದು ಒಂದು ನಿಲ್ಲಬೇಕು. ನಮ್ಮ ಗಾಂಧೀಜಿ ಅವರು ಏನು ಕನ್ಸನ್ ಕಂಡಿದ್ರು, ಮಧ್ಯರಾತ್ರಿಯಲ್ಲೂ ಹೆಣ್ಮಕ್ಳು 12 ಗಂಟೆಗೆ ಯಾವಾಗ ಒಂಟಿಯಾಗಿ ಓಡಾಡ್ತಾರೋ ಆವಾಗ ನಮಗೆ ಪೂರ್ತಿಯಾಗಿ ಸ್ವಾತಂತ್ರ್ಯ ಸಿಗತ್ತೆ ಅಂತ ಅವರು ಒಂದು ಕನ್ಸನ್ ಕಟ್ಟಿದ್ರು. ಈ ಫಯಾಜ್ ಅನ್ನುವಂಥ ವ್ಯಕ್ತಿ ಇವತ್ತು ಈ ಹತ್ಯೆಯನ್ನು ನಡೆಸಿ 8-10 ದಿನಗಳಾದರೂ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಇನ್ನೂ ತನಿಖೆ ನಡೆಸ್ತಾ ಇದ್ದಾರೆ. ಎಷ್ಟು ದಿನ ತನಿಖೆ ನಡೆಸ್ತಾರೆ ಇವರು? ಯಾಕೆ ಇದನ್ನು ತನಿಖೆ ನಡೆಸಬೇಕು? ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ ಅವನು. CCTV ಫುಟೇಜಲ್ಲಿ ಪೂರ್ತಿ ದಾಖಲೆಗಳಿದೆ ಅವನನ್ನು ಯಾಕೆ ಚೆನ್ನಮ್ಮ ಸರ್ಕಲಲ್ಲಿ ತಂದು ಇಡೀ ಹುಬ್ಳಿ ಧಾರವಾಡ ಜನತೆಯನ್ನು ಒಂದು ಮಾಡಿ ಯಾಕೆ ಅವನನ್ನು ಎನ್ಕೌಂಟರ್ ಮಾಡ್ತಾ ಇಲ್ಲ? ಏನು ತನಿಖೆ ಮಾಡುವಂಥದ್ದು ಏನಿದೆ? ಅವನ ಹಿಂದೆ ಯಾರು ಬೆನ್ನೆಲುಬಾಗಿ ನಿಂತು ಅವನಿಗೆ ಈ ಒಂದು ಕೆಲಸ ಮಾಡ್ಲಿಕ್ಕೆ ಕುಮ್ಮತ್ ಕೊಟ್ಟಿದ್ದಾರೆ. ಮೊದಲು ಅವರನ್ನು ಹುಡುಕಬೇಕು. ಯಾಕಂದರೆ ಒಂದೇ ಒಂದು ಫಯಾಜ್ ಅನ್ನೋಂಥ ವ್ಯಕ್ತಿಯಿಂದ ಈ ಕೆಲಸ ಆಗೋದಕ್ಕೆ ಸಾಧ್ಯ ಇಲ್ಲ. ಅವನ ಹಿಂದೆ ಯಾರದಾರು ಮೊದಲು ಅವರನ್ನು ಪತ್ತೆ ಹಚ್ಚಿ ಅವ್ರ ಜೊತೆಗೆ ಫಯಾಜನ್ನು ತಂದು ಈ ಚೆನ್ನಮ್ಮ ಸರ್ಕಲ್ಗೆ ಕೊಡಿ. ನೀವು ಎನ್ಕೌಂಟರ್ ಮಾಡೋದು ಬೇಡ, ನಾವು ಹೆಣ್ಮಕ್ಳು ಸಾಕು ಅವನನ್ನು ಕೊಂದು ಹಾಕ್ಲಿಕ್ಕೆ. ಬೋಲೋ ಭಾರತ್ ಮಾತಾ ಕೀ ಜೈ. ನಮಗೆ ತುಂಬ ಸಮಾಧಾನ ಆಯಿತು ಇದನ್ನು ಮಾಡಿದ್ದಕ್ಕೆ. ನಾವು ಒಂದು ಹೆಣ್ಮಗಳ ಪರವಾಗಿ, ನನಗೂ ಆ ವಯಸ್ಸಿನ ಮಗಳಿದ್ದಾಳೆ, ಒಂದು ಹೆಣ್ಮಗಳ ಪರವಾಗಿ ನಾವು ವಿರೋಧ ವ್ಯಕ್ತಪಡಿಸ್ಬೋದು ಅನ್ನೋದು ಗೊತ್ತಾಯಿತು. ಎಲ್ಲ ಹೆಣ್ಮಕ್ಳನ್ನು ಕೂಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸದ್ಭಾವ ವೇದಿಕೆಗೆ. ನಮ್ಗೆ ಖುಷಿ ಆಯಿತು ಇದನ್ನು ಮಾಡಿದ್ದಕ್ಕೆ. ನಾವು ಏನೋ ಒಳಗೆ ಒಂದು ಇದನ್ನು ಸಲ್ಲಿಸಿದ್ವಿ ಅಂತ. ಈ ಥರ ಘಟನೆಗಳು ಸಾಮಾಜಿಕವಾಗಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರೋದು, ಆಮೇಲೆ ಮಕ್ಕಳನ್ನ ಶಾಲೆ ಕಾಲೇಜಿಗೆ ಕಳಿಸ್ಲಿಕ್ಕೆ ಒಂಥರ ಭಯ ವಾತಾವರಣ ಅದು ನಿಜ. ನಾವು ಪಾಲಕರು ಏನು ಮಾಡ್ಬೇಕ್ರಿ, ನಾವು ಕಾಲೇಜ್ಗೆ ಹಾಕಿ ಸುಮ್ಮನೆ ಕುತ್ಕೋಬಾರ್ದು. ಅವಾಗವಾಗ ಹೋಗಿ ಅವು ಮಕ್ಕಳು ಯಾರ ಜೊತೆಗೆ ಬರೀತಾರೆ, ಯಾರ ಫ್ರೆಂಡ್ಶಿಪ್ ಇರುತ್ತೆ, ಒಳ್ಳೆಯವ್ರ ಜೊತೆಗೆ ಇರುತ್ತೆ, ಕೆಟ್ಟ ಜೊತೆಗೆ ನೋಡ್ತಾ ಇರ್ಬೇಕು. ಅವಾಗವಾಗ ನಾವು ಬರೀ ಅವ್ರು ಕಾಲೇಜ್ಗೆ ಹಾಕಿ ಕುತ್ಸ್ಕೊಂಡ್ಬಿಟ್ರೆ ಮಕ್ಳಿಗೆ ಗೊತ್ತಾಗಲ್ಲ. ಅವ್ರಿಗೆ ನಾವು ಹೇಳಿರ್ತೀವಿ, ಸಂಸ್ಕಾರ ಕೊಟ್ಟಿರ್ತೀವಿ, ಆದರೂ ಗೊತ್ತಾಗಲ್ಲ. ಅವ್ರೇನೋ ಗಂಡು ಮಕ್ಕಳಾಗೆ ಅವ್ರಿಗೆ ಇದನ್ನು ಮಾಡಿಬಿಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ನಾವು ಅವ್ರದ್ದು ಮೇಲೆ ಕಾಲೇಜ್ಗೆ ಹೋಗಿ ಸ್ಕೂಲ್ಗಳಿಗೆ ಹೋಗಿ ಎಲ್ಲ ವಿಚಾರ ಮಾಡಬೇಕು. ಅವ್ರು ಯಾವ ಥರ ಇದೆ, ಅವ್ರದ್ದು ವರ್ತನೆಗಳು ಹೇಗಿದೆ, ಯಾರ ಜೊತೆಗೆ ಬೆರೀತಾರೆ, ಯಾರ ಜೊತೆಗೆ ಮಾತಾಡ್ತಾರೆ, ಅದನ್ನೆಲ್ಲ ನೋಡಿದ್ರೆ ಇದೆಲ್ಲ ಕಡಿಮೆ ಆಗುತ್ತೆ ಅನ್ಸುತ್ತೆ. ಈ ಘಟನೆ ಆದ ನಂತರ ಹುಬ್ಬಳ್ಳಿಯಲ್ಲಿ 2 ಘಟನೆ ಅದು ಅಂದ್ರೆ ಸರ್ಕಾರ ಎಚ್ಚೆತ್ತುಕೊಂಡಿಲ್ವಾ? ಅಲ್ಲ, ತುಂಬ ಇದೆ ಸರ್. ಈಗ ಆಮೇಲೆ ಕೊಡ್ತಾ ಇಲ್ಲ. ಆಮೇಲೆ ಹೆಣ್ಮಕ್ಳು ಹೆದರ್ತಾ ಇದ್ದಾರೆ, ಇದನ್ನ ಹೇಳೋಕೇನೂ ಹೆದರ್ತಾ ಇದ್ದಾರೆ ಹೆಣ್ಮಕ್ಳು. ಈ ಥರ ಆದರೆ ನಮಗೆ ಅಡ್ಡಾಡೋಕೆ ಹೆದರಿಕೆ ಆಗುತ್ತೆ. ಇನ್ನು ಚಿಕ್ಕ ಮಕ್ಳು ಹೇಗೆ ಹೇಳಬೇಕು, ಅದನ್ನ ಹೆಂಗೆ ಓಪನ್ ಅಪ್ ಆಗ್ಬೇಕು ಅವರು? ನಾವೆಲ್ಲ ಅವರಿಗೆ ನಾವು ತಂದೆ ತಾಯಿಗಳನ್ನು ಅವ್ರ ಜೊತೆಗೆ ಚೆನ್ನಾಗಿ ಕುತ್ಕೊಂಡು ಮಾತಾಡಿ ಇದನ್ನು ಮಾಡಬೇಕು, ಸಾಲ್ವ್ ಮಾಡಬೇಕು.
ಅಂದ್ರಷ್ಟೇ ಒಳ್ಳೆಯದು. ಎಲ್ಲರನ್ನೂ ತಪ್ಪು ದಾರಿಗೆ ಎಳ್ಯಾಕತ್ತಾರ. ಯಾಕಂತಂದ್ರೆ ನಮ್ಮ ಮನೆ ಹೆಣ್ಮಗಳಾಗಲಿ ಅಥವಾ ಇನ್ನೊಬ್ಬರ ಮನೆ ಹೆಣ್ಮಗಳಾಗಲಿ ಅವರು ಎಲ್ಲ ಅವ್ರಿಗೆ ಒಂದು ಪ್ರೊಟೆಕ್ಟಿವ್ ಆಗಲಿ, ಅವ್ರಿಗೂ ಒಂದು ಒಳ್ಳೆ, ಈಗ ನಾವು ಅಷ್ಟು ದೊಡ್ಡ ಕಾಲೇಜ್ ಒಳಗೆ ಸಿಕ್ಕಾಪಟ್ಟಿ ಖರ್ಚು ಮಾಡಿ ಕಳಿಸಿರ್ತೀವಿ. ಆದರೂ ಪಾಲಕರಿಗೆ ಒಂದು ವಿನಂತಿ, ಪಾಲಕರು ತಾವು ತಮ್ಮ ಮಕ್ಕಳನ್ನ ಕಳಿಸಿಂದ ಅಲ್ಲಿ ಹೋಗಿ ಹೆಂಗೆ ಏನು ಮಾಡಾಕತ್ತಾರೆ ಏನಿಲ್ಲ ಸ್ವಲ್ಪ ಒಂದು ಕಣ್ಣಿಡ್ಬೇಕು ಅವ್ರ ಮ್ಯಾಗ. ಅದು ಒಂದು ರೀತಿಯಿಂದ ನಮಗೆ ಅನುಕೂಲ ಆಗುವಂಥದ್ದು. ಆಮೇಲೆ ಇನ್ನೇನಪ್ಪ ಅಂತಂದರೆ ಇವರು ಪ್ರತಿಯೊಂದು ಸಲನೂ ಬರೀ ಈಗಿನ ಗೋರ್ಮೆಂಟ್ ಬಂದೈತಿ ಬರೀ ಏನೈತಲ್ಲ ಜೆ ಬರೀ ಒಂದು ಮುಸ್ಲಿಮ್ಸ್ ಸಮುದಾಯಕ್ಕೆ ಸಪೋರ್ಟ್ ಭಾಳ ಮಾಡ್ತಾಯಿದೆ. ಇದರಿಂದ ಎಲ್ಲ ನಮ್ಮ ಹಿಂದೂಗಳಿಗೆ ಭಾಳ ಆಘಾತ ಆಗ್ಲಿಕ್ಕತ್ತದೆ. ಇಂಥವು ಎಷ್ಟೋ ಪ್ರಕರಣಗಳಾಗ್ಯಾವ. ಇದ್ರ ಬಗ್ಗೆ ಇನ್ನೂ ಕರೆಕ್ಟಾಗಿ ತನಿಖೆ ಆಗ್ತಾ ಇಲ್ಲ, ಕರೆಕ್ಟಾಗಿ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಇದಕ್ಕೇನು ಶಿಕ್ಷೆ ಕೊಡ್ಬೇಕನ್ನೋದು ಗೊತ್ತಾಗೋಲ್ದು. ಯಾರು ಇನ್ನೂ ಮುಂದುವರಿತಾ ಇಲ್ಲ. ಇಂಥದನ್ನೆಲ್ಲ ನಾವು ನೋಡ್ಕೊಂಡು ಎಷ್ಟಂತ ಸಹಿಸೋನು. ನಮ್ಮ ಒಂದು ಒಳ್ಳೆಯತನ ಅಂತ ಇವರು ಈ ಟೈಪ್ ಯೂಸ್ ಮಾಡೋಕ್ಕತ್ತ ಇಲ್ಲ, ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಕಡೆಗಣಿಸಬೇಕು. ಇವತ್ತು ನನಗೆ ಈ ಭಾಗದೊಳಗೆ ಇಷ್ಟೆಲ್ಲ ಜನ ಸೇರ್ತಾರಂತ ನನ್ನ ಮನಸ್ಸಿನಾಗ ಗೊತ್ತಿದ್ದಿಲ್ಲ. ಎಲ್ಲರೂ ಸಪೋರ್ಟ್ ಚಲೋ ಇದೆ. ಇನ್ಮೇಗಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ಸರ್ಕಾರ ಎಲ್ಲರನ್ನೂ ನಮ್ಮ ಒಂದು ಜನರ ಒಳ್ಳೆಯ ಆಶಾದಾಯಕನ್ನು ಮೂಡಿಸಬೇಕು. ಎಲ್ಲರಿಗೂ ಒಂದು ನ್ಯಾಯವನ್ನು ಕೊಡಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.